ಇಡೀ ಪ್ರಪಂಚ ಈಗ ಹೇಗೆ ನೋಡ್ತಾ ಇದೆ ಅಂತಂದ್ರೆ ಅವತ್ತು ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ ಎಲ್ಲ ಮಾಡಿದ್ರಲ್ಲ ಭಾರತ ಇವತ್ತೇನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಳ್ತಾ ಇದೆ. ಹಲವು ಚರ್ಚೆಗಳು ಈಗ ದೇಶದಲ್ಲಿ ನಡೀತಾ ಇದೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸೇನಾಪಡೆ ಸನ್ನದ್ಧವಾಗಿದೆ. ಆದರೆ ಯಾವ ರೀತಿಯಾಗಿ ಪ್ರತೀಕಾರ ಅನ್ನುವಂಥದ್ದು ಪ್ರಶ್ನೆ. ಯುದ್ಧ ಘೋಷಣೆ ಆಗುತ್ತಾ ಹಾಗಿದ್ದಾಗ ಇನ್ನು 48 ಗಂಟೆಗಳಲ್ಲಿ ಮಿಲಿಟರಿ ದಾಳಿ ಖಚಿತಾನ? ಪಾಕ್ಗೆ ಬುದ್ಧಿ ಕಲಿಸಲು ಯಾವ ರೀತಿಯಲ್ಲಿ ದಾಳಿ? ಭಾರತದ ಮುಂದಿರುವಂತಹ ಆಯ್ಕೆಗಳು ಏನು? ಇವು ಮುಖ್ಯವಾಗಿದೆ. ಅದರಲ್ಲಿ 4 ಆಯ್ಕೆಗಳು ಅಂತ ಹೇಳುತ್ತಾ ಇದ್ದಾರೆ. ಅವೇ ಆಗಬೇಕು ಅಂತಾನೂ ಏನೂ ಇಲ್ಲ. ಕಾರಣ ಯಾರು ಅಂದಾಜು ಹಾಕೊಂಡಿರಲಿಲ್ಲ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ ಭಾರತ ಮಾಡುತ್ತೆ ಅಂತ ಹೇಳಿ. ಮಾಡಿ ತೋರಿಸಿದ್ವಿ. ಪಾಕ್ ವಿರುದ್ಧ ವಾಯು ದಾಳಿ ಆಯ್ಕೆ 1. ರಫೇಲ್ ಮಿರಾಜ್ 2000 ಇದೆಯಲ್ಲ ಅಂತ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ವಾಯು ದಾಳಿಯನ್ನು ಮಾಡುವಂಥ ಯೋಚನೆ ಇದೆ. ಅದು ಏರ್ ಸ್ಟ್ರೈಕ್ ಈಗಾಗಲೇ ಮಾಡಿದೆ. ಪಾಕ್ನ ಪ್ರಮುಖ ಸೇನಾ ನೆಲೆ ಮೇಲೆ ನಿಖರವಾಗಿ ವಾಯುದಾಳಿಯನ್ನು ನಡೆಸಬಹುದು. ಯಾಕೆ ಅಂತಂದರೆ ಈ ಸೇನಾ ನೆಲೆ ಮೇಲೆ ನಿಖರವಾಗಿ ವಾಯುದಾಳಿಯನ್ನು ನಡೆಸಿಬಿಟ್ರೆ ಛಿದ್ರವಾಗಿ ಹೋಗ್ಬಿಡುತ್ತೆ. ವಿಮಾನಗಳ ವೇಗ, ಸುಧಾರಿತ ರಡರ್, ಕ್ಷಿಪಣಿ ವ್ಯವಸ್ಥೆಗಳಿಂದ ಸಜ್ಜಾಗಿದ್ದಾವೆ. ಸೊ ಅವುಗಳನ್ನೆಲ್ಲ ಈಗ ಒಡೆದಾಕ್ಬಿಡಬೇಕು ಅಂತ ಹೇಳಿ ಆಮೇಲೆ ಅದರದ್ದು ಬೆನ್ನೆಲುಬೆನೆ ಕಟ್ ಮಾಡ್ದಂಗೆ ಆಗ್ಬಿಡುತ್ತೆ, ಬೆನ್ನು ಮೂಳೆಯನ್ನು. ಸೊ ಈ ವಿಮಾನಗಳು ವೇಗ ಮತ್ತು ಸುಧಾರಿತ ರಡರ್, ಕ್ಷಿಪಣಿ ವ್ಯವಸ್ಥೆಗಳಿಂದ ಸಜ್ಜಾಗಿದ್ದಾವಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ದಾಳಿಯಿಂದಾಗಿ ಶತ್ರುಗಳನ್ನು ಬಗ್ಗು ಬಡಿಯೋಕೆ ಸುಲಭವಾಗುತ್ತೆ ಅಂತ, ಶತ್ರು ರಕ್ಷಣೆಯನ್ನು ಭೇದಿಸೋಕೆ ಸಹಾಯ ಮಾಡುತ್ತೆ ಅಂತ ಲೆಕ್ಕಾಚಾರಗಳು ವಾಯುದಾಳಿಯ ಮೂಲಕವಾಗಿ. ಈ ದಾಳಿಗಳು ಜನಸಾಮಾನ್ಯರಿಗೆ ಕಡಿಮೆ ಹಾನಿಯಾಗುವಂತಹ ಯೋಜನೆಗಳು. ಕಾರಣ ಇಷ್ಟೇ, ಸೇನಾ ವ್ಯವಸ್ಥೆಗಳ ಮೇಲೆ ಮಾತ್ರ ದಾಳಿ ಮಾಡೋದ್ರಿಂದ ಜನರ ಮೇಲೆ ಇಲ್ಲಿ ಪರಿಣಾಮಗಳೇನು ಉಂಟಾಗೋದಿಲ್ಲ. ಒಂದು ಯುದ್ಧ ಅಂತಂದಾಗ ಅಲ್ಲಿ ಜನ ಸಾಯಬಾರ್ದು ಅಂತ ಹೇಳ್ತಾರೆ. ಸೊ ಶತ್ರು ರಕ್ಷಣೆಯನ್ನು ಭೇದಿಸೋಕೆ ಇದು ಸಹಾಯ ಮಾಡುತ್ತೆ ಅಂತೇಳಿ 2019 ಬಾಲಾಕೋಟ್ ದಾಳಿಯ ರೀತಿ ಕಾರ್ಯಾಚರಣೆ ನಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಗಬೇಕು ಅಂತಾನೂ ಇಲ್ಲ. ಉಗ್ರ ಗುಂಪುಗಳ ತರಬೇತಿ ಶಿಬಿರಗಳು, ಮೂಲ ಸೌಕರ್ಯವನ್ನು ಗುರಿಯಾಗಿಸಬಹುದು. ಹಿಂದೇನೂ ಈ ರೀತಿಯಾಗಿ ಮಾಡಿದ್ದಾರೆ. ಬಟ್ ಈ ರೀತಿ ಈಗ ನೆಕ್ಸ್ಟ್ ಇನ್ನೊಂದ್ಸಲ ಯೋಚನೆ ಮಾಡ್ಕೊಳ್ಬೇಕು, ಮುಟ್ಟು ನೋಡ್ಕೊಳ್ಬೇಕು ಅಂತಾರಲ್ಲ, ಹಾಗೆ ಈ ಬಾರಿ ಕೊಡಬೇಕು ಅಂತ ಇರೋದು. ಯಾವ ರೀತಿ ಅನ್ನೋದನ್ನು ಇನ್ನೊಂದ್ಸಲ ಜಾಗಕ್ಕೆ ಬರಬಾರ್ದು ಅವ್ರು, ಹಂಗೆ ಯೋಚನೆ ಮಾಡೋ ರೀತಿಯಲ್ಲಿ. LOCಯಲ್ಲಿ ದಾಳಿನ ಹಾಗಿದ್ದಾಗ LOCಯಲ್ಲಿ ಸೀಮಿತ ಆಕ್ರಮಣ ಕಾರ್ಯಾಚರಣೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಉಗ್ರರ ಒಳನುಗ್ಗುವಿಕೆಯ ಮಾರ್ಗಗಳನ್ನು ಗುರಿಯಾಗಿಸುವುದು. ಕೆಲವು ಮಾರ್ಗಗಳೇ ಗೊತ್ತಾಗ್ತಿಲ್ಲ ಅಲ್ಲಿ, ಅದೇ ಸಮಸ್ಯೆ ಆಗಿರೋದು. ಯಾಕೆ ಅಂತಂದರೆ ಕೆಲವು ಗುಹೆಗಳಿದಾವಂತೆ, ಅದು ನ್ಯಾಚುರಲ್ ಆಗಿರುವಂಥ ಗುಹೆಗಳು ಕೂಡ ಇದೆ, ಒಂದಿಷ್ಟು ಕೃತಕವಾಗಿ ಸೃಷ್ಟಿ ಮಾಡಿರುವಂಥ ಗುಹೆಗಳು ಇದೆ. ಅದರ ಹುಡುಕುವಂಥದ್ದು ತುಂಬ ಕಷ್ಟ ಆಗ್ಬಿಟ್ಟಿದೆ ಆ ಬೆಟ್ಟಗುಡ್ಡಗಳ ನಡುವೆಗಳಲ್ಲಿ ಅಂತ. 2016ರ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್ ರೀತಿ ಕಾರ್ಯಾಚರಣೆ, ಗಡಿಯಾಚೆಗಿನ ಉಗ್ರ ಚಟುವಟಿಕೆಗಳನ್ನು ತಡೆಯೋಕೆ ದಾಳಿ. ಈ ಕಾರ್ಯಾಚರಣೆಯ ಪರಿಣಾಮ ಸೀಮಿತ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇದು ಭಾರತದ 2ನೆಯ ಆಯ್ಕೆಯಾಗಿದೆ, LOCಯಲ್ಲಿ ದಾಳಿ. ಬಟ್ ಇದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ POK ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದೆ. ಅಷ್ಟು ಸುಲಭ ಇದೆಯಾ ಈ ಬಾರಿ ಅಂತ ಹೇಳಿ. ಹಾಗಾಗಿ 3ನೇ ಆಯ್ಕೆ ಏನು? ಉಗ್ರ ಟಾರ್ಗೆಟ್ ಮುಂದೆ ಏನು ಅಂತ ಹೇಳಿ ಭಾರಿ ಮದ್ದುಗುಂಡುಗಳೊಂದಿಗೆ ನಿಖರ ದಾಳಿಯನ್ನು ನಡೆಸುವಂಥದ್ದು. ಇಂಥದ್ದೇ ಪರ್ಟಿಕ್ಯುಲರ್ ಜಾಗ ಇಲ್ಲೇ ಇದ್ದಾರೆ, ನುಗ್ಗಿ ಹೊಡೆಯೋದು ಅಂತ ಹೇಳಿ ಶತ್ರುವಿನ ನಿರ್ದಿಷ್ಟ ಗುರಿಗಳ ಮೇಲೆ ದಾಳಿಯನ್ನು ನಡೆಸುವಂಥದ್ದು. ಈಗ 100-150 ಕಿಲೋಮೀಟ್ರು 200 ಕಿಲೋಮೀಟರ್ ದೂರದಿಂದಲೂ ಕೂಡ ಟಾರ್ಗೆಟನ್ನು ಫಿಕ್ಸ್ ಮಾಡಿದರೆ ನೇರವಾಗಿ ಮಿಸೈಲ್ಸ್ಗಳು ಹೋಗಿ ಅಲ್ಲೇ ಬೀಳುತ್ತವೆ. ಆ ಥರ ಪ್ಲ್ಯಾನ್ ಏನಾದರೂ ಇದೆಯಾ? LOC ಉದ್ದಕ್ಕೂ ಕೂಡ ಶತ್ರುವಿನ ನೆಲೆ, ಔಟ್ಪೋಸ್ಟ್ಗಳನ್ನು ದುರ್ಬಲಗೊಳಿಸುವಂಥ ಗುರಿ. ಕಳೆದ 4 ವರ್ಷಗಳಿಂದ ಈ ರೀತಿಯ ಕಾರ್ಯಾಚರಣೆಗಳನ್ನು ಬಳಸಿಲ್ಲ ನಾವು. ಬಟ್ ಈ ಬಾರಿ ಮಾಡುವಂಥ ಸಾಧ್ಯತೆ ಇದೆ. ಇದು ದೊಡ್ಡ ಪ್ರಮಾಣದ ದಾಳಿ ಅಲ್ಲದಿದ್ದರೂ ಕೂಡ ಶತ್ರುವಿನ ಮನೋಬಲವನ್ನು ಕುಗ್ಗಿಸಬಹುದು. ಅದು ಬೇಕಾಗಿಲ್ಲ ಈಗ. ಈ ಕಾರ್ಯತಂತ್ರವನ್ನು ಕಡಿಮೆ ಅಪಾಯವನ್ನು ಒಳಗೊಂಡಿರುತ್ತೆ. ಇದರ ಕಾರ್ಯತಾಂತ್ರಿಕ ಪರಿಣಾಮವೂ ಕೂಡ ಸೀಮಿತವಾಗಿರುತ್ತೆ. ಇದು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಹೊಡೆಯುವಂಥ ಕೆಲಸ. ಇವತ್ತು ಅದು ರಕ್ತ ಬೀಜಾಸುರರವರು. ಒಂದ್ಸಲ ಸತ್ತರಂದರೆ ಇನ್ನೊಬ್ಬನು ಉಟ್ಕೊಂಡಿರ್ತಾನಲ್ಲಿ, ಅವ್ರಿಗೆ ನೆಲೆನೇ ಇಲ್ಲದೆ ಇರೋಂಗೆ ಮಾಡಿಬಿಟ್ರೆ, ಯಾವ ಜಾಗವನ್ನು ಅವರು ಟೆರರಿಸ್ಟ್ಗಳ ಕ್ಯಾಂಪ್ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ದಾರೋ POKಯನ್ನು, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ನೆಲೆ ಇರೋದಿಲ್ಲ. ಆವಾಗ ಅವರು ಪಾಕಿಸ್ತಾನದ ಆ ಗಡಿಗೆ ಹೋಗಬೇಕಾಗತ್ತೆ, ಸುಲಭವಾಗಿರೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಸಾಧ್ಯತೆಗಳು ಕೂಡ ಇವೆ. ಈಗ 4ನೇ ಆಯ್ಕೆ ಏನು? ಉಗ್ರ ನಾಯಕರ ಮೇಲೆ ದಾಳಿ. ಸೊ ಎಲಿಟಿನಂತಹ ಸಂಘಟನೆಗಳ ನಾಯಕತ್ವವನ್ನು ಗುರಿಯಾಗಿಸುವಂಥದ್ದು. ಹೇಗೆ? ಅವರನ್ನು ಈಗೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ತಮಗೆ ಬೇಕಾಗಿರುವಂತಹ ಜಾಗಕ್ಕೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಪಾಕಿಸ್ತಾನ ಅವ್ರಿಗೆ ಭದ್ರತೆಯನ್ನು ಕೊಟ್ಟಿದೆ.
2019 ಬಾಲಾಕೋಟ್ ದಾಳಿಯ ವೇಳೆ LET ಪ್ರಧಾನ ಕಚೇರಿಯನ್ನು ಗುರಿಯಾಗಿಸುವಂಥ ಚರ್ಚೆ ಆಗಿತ್ತು, ಬಟ್ ದಾಳಿಯನ್ನು ಮಾಡಿರಲಿಲ್ಲ. ಆದರೆ ಜನಸಾಮಾನ್ಯರಿಗೆ ಹಾನಿಯಾಗುವಂಥ ಸಾಧ್ಯತೆಯಿಂದ ಈ ಯೋಜನೆಗೆ ತಿಲಾಂಜಲಿಯನ್ನು ಹಾಡಲಾಗಿತ್ತು. ಇದೀಗ ಪಹಲ್ಗಾಮ್ ದಾಳಿಯ ಗಂಭೀರತೆಯನ್ನು ಪರಿಗಣಿಸಿ ನಿರ್ದಿಷ್ಟ ಭಯೋತ್ಪಾದಕ ನಾಯಕರನ್ನು ಗುರಿಯಾಗಿಸಿ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ.